ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಅದೇನಪ್ಪಾ ಅಂದ್ರೆ ಜಿಯೋದಿಂದ 38,000 ಕಾಲೇಜುಗಳಿಗೆ ವೈಫೈ. ಹೌದಾ, ಇದು ನಿಜಕ್ಕೂ ಶಾಕಿಂಗ್ ಅನ್ಸಲ್ವಾ? ಅದೇನು ಅದರ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಉಚಿತ ಜಿಯೋ ಫೋನ್ ಘೋಷಿಸಿದ ಬಳಿಕ ರಿಲಯನ್ಸ್ ಸಂಸ್ಥೆ ಈಗ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ವೈಫೈ ನೀಡಲು ಮುಂದಾಗಿದೆ. ಈ ಸಂಬಂಧ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಒಂದು ವೇಳೆ ರಿಲಯನ್ಸ್ ನ ಯೋಜನೆಗೆ ಸರ್ಕಾರ ಸಮ್ಮತಿಸಿದ್ರೆ ದೇಶದಾದ್ಯಂತ 38,000 ಕಾಲೇಜುಗಳ 3 ಕೋಟಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವೈಫೈ ಸಿಗಲಿದೆ. ಮಾನವ ಸಂಪನ್ಮೂಲ ಸಚಿವಾಲಯ ಕೇಂದ್ರೀಯ ವಿವಿಗಳಿಗೆ ಉಚಿತ ವೈಫೈ ನೀಡಲು ಪ್ರಸ್ತಾವನೆ ಸಲ್ಲಿಸಿದ್ದು, ಈ ಯೋಜನೆ ಈ ವರ್ಷವೇ ಪೂರ್ಣವಾಗುವ ಸಾಧ್ಯತೆ ಇದೆ. ಸಚಿವ ಪ್ರಕಾಶ್ ಜಾವಡೇಕರ್ ಕೆಲ ದಿನಗಳ ಹಿಂದೆ ಆಗಸ್ಟ್ 31ರ ಒಳಗಡೆ ದೇಶದ 38 ವಿವಿಗಳಿಗೆ ವೈಫೈ ಸೌಲಭ್ಯವನ್ನ ಕಲ್ಪಿಸಲಾಗುವುದು ಅಂತ ಹೇಳಿದ್ರು. ಆದ್ರೆ ಬೇರೆ ಕಂಪನಿಗಳಿಗೆ ಅವಕಾಶ ನೀಡದೆ, ಟೆಂಡರ್ ಕರೆಯದೆ ಪ್ರಸ್ತಾವಿತ ಯೋಜನೆಯ ಹೊಣೆಯನ್ನ ರಿಲಯನ್ಸ್ಗೆ ನೀಡಲು ಸಾಧ್ಯವಿಲ್ಲ. ಪಾರದರ್ಶಕವಾಗಿ ಟೆಂಡರ್ ಕರೆಯಲಾಗುವುದು ಅಂತ ಸರ್ಕಾರದ ಮೂಲಗಳು ಹೇಳಿತ್ತು. ಈ ಯೋಜನೆ ಜಾರಿಗೊಂಡ್ರೆ ಆರಂಭದಲ್ಲಿ ದೆಹಲಿ ವಿಶ್ವವಿದ್ಯಾಲಯ, ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯ, ಅಲಿಗಢದ ಮುಸ್ಲಿಂ ವಿಶ್ವವಿದ್ಯಾಲಯ, ಜಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿ, ಹಿಮಾಚಲ ಪ್ರದೇಶ, ಬಿಹಾರ ಹಾಗೂ ಜಮ್ಮುವಿನಲ್ಲಿರುವ ಕೇಂದ್ರೀಯ ವಿವಿಗಳಿಗೆ ಸೌಲಭ್ಯ ಸಿಗಲಿದೆ ಅನ್ನೋ ಒಂದು ಸುದ್ದಿ ಕೂಡ ಇದೆ. ಇಲ್ಲೆಲ್ಲ ಸಕ್ಸಸ್ಫುಲ್ ಆದ್ರೆ ಖಂಡಿತ ಅದು ಕರ್ನಾಟಕಕ್ಕೂ ಖಂಡಿತ ಬಂದೇ ಬರತ್ತೆ. ಸೊ ರಿಲಯನ್ಸ್ ಜಿಯೋದವರು ದಿನಕ್ಕೊಂದೊಂದು ಸರ್ಪ್ರೈಸ್ ನ ಕೊಡ್ತಾನೆ ಇದೆ. ಇದೀಗ ಸ್ವಲ್ಪ ದಿನಗಳ ಹಿಂದಷ್ಟೇ 4Gಯ ಫ್ರೀ ಫೋನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಈಗ 38,000 ಕಾಲೇಜುಗಳಿಗೆ ಉಚಿತ ವೈಫೈ ಅನ್ನ ಕೂಡ ಕೊಡ್ತೀವಿ ಅಂತ ಜಿಯೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಇನ್ನು ಮುಂದಕ್ಕೆ ಜಿಯೋ ಕಡೆಯಿಂದ ಏನೇನ್ ಸರ್ಪ್ರೈಸಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.